ಮೊನ್ನೆ ಫರೀದಾಬಾದ್ನಲ್ಲಿ ಸಿಕ್ಕಂಥ ದೊಡ್ಡ ಮಟ್ಟದ ಸ್ಫೋಟಕಗಳು, ಅಮೋನಿಯಂ ನೈಟ್ರೇಟ್ ಎಲ್ಲ ಸಿಕ್ಕಿತ್ತು, AK-47 ಸಿಕ್ಕಿತ್ತು. ಅಂದರೆ ಇದೆಲ್ಲ ಬಂದಿದ್ದು ಹೇಗೆ? ಅದಕ್ಕೂ ಇದಕ್ಕೂ ಏನಾದರೂ ಸಂಬಂಧ ಇದೆಯಾ? ಇದಕ್ಕೆ ಸಂಬಂಧಪಟ್ಟಂಗೆ ಮೂರು ಜನರನ್ನು ಅರೆಸ್ಟ್ ಮಾಡಿದ್ರು. ಅದರಲ್ಲಿ 2 ಡಾಕ್ಟರ್ಗಳು, ಮತ್ತೊಬ್ಬ ಡಾಕ್ಟರ್ ತಪ್ಪಿಸ್ಕೊಂಡಿದ್ದ, ಅವನೇ ಇವನು. ವೈಟ್ ಕಾಲರ್ ಉಗ್ರರು ಇವರೆಲ್ಲ. ಇದರ ಹಿಂದಿರುವಂಥವರು ವೈಟ್ ಕಾಲರ್ ಉಗ್ರರು. ಶಂಕಿತ ಡಾಕ್ಟರ್ ಉಮರ್ ನಬಿ, ಅವನ ಹೆಸರಲ್ಲಿದೆ ಕಾರಿದು. ಪುಲ್ವಾಮಾ ನಿವಾಸಿ ಇವನೊಬ್ಬ ಡಾಕ್ಟ್ರು. ಕೆಲ ದಿನಗಳ ಹಿಂದೆ ಹರಿಯಾಣದಲ್ಲಿ ಆದಂಥ ರೇಡ್, ಮುಜಾಮಿಲ್ ಶಕೀಲ್, ಡಾಕ್ಟರ್ ಆದಿಲ್. ಈ ಶಕೀಲ್, ಆದಿಲ್ ಮತ್ತು ಉಮರ್ ನಬಿಗೂ ಲಿಂಕ್ ಇತ್ತು ಅನ್ನೋದು. ಇವನು ನಾಪತ್ತೆಯಾಗಿದ್ದ. ಅದೇ ವ್ಯಕ್ತಿ ಇವನು ಅಂತ ಶಂಕಿಸಿದ್ದಾರೆ ಪೊಲೀಸರು. ನೋಡಿ, ಎಲ್ಲಿಂದ ಎಲ್ಲಿ ತನಕ, ಜಮ್ಮು, ಫರೀದಾಬಾದ್, ದೆಹಲಿ ಬಿಟ್ಟರೆ ಬೆಂಗಳೂರು ತನಕ ಹುಷಾರಾಗಿರಬೇಕು. ಒಂದು ಚೂರು ಮೈ ಮರೆತರೂ ಕೂಡ ಅಪಾಯ ಕಾದಿದೆ. ಅರ್ಥ ಮಾಡ್ಕೋಬೇಕು. ಈ ಕ್ರೈಮ್ ಅನ್ನುವಂಥದ್ದು ಇದೆಯಲ್ಲ, ಈ ಭಯೋತ್ಪಾದಕರು ಅಂತಂದ್ರೆ ಅವರಿಗೆ ಜಾತಿ ಧರ್ಮ ಏನೂ ಇಲ್ಲ. ಭಯೋತ್ಪಾದಕರು ಅಷ್ಟೇನೆ. ಡಾಕ್ಟರ್ ಉಮರ್ ನಬಿ ಇಬ್ಬರು ಯಾವಾಗ ಅರೆಸ್ಟ್ ಆದ್ರಲ್ಲ, ಹೆದರ್ಕೊಂಡು ಈ ರೀತಿ ಬ್ಲಾಸ್ಟ್ ಮಾಡಿಬಿಟ್ನಾ, ನನ್ನೂ ಕೂಡ ಇವರು ಬಿಡಲ್ಲ ಅಂತ ಗೊತ್ತಾಗೇನೆ ಇವನು ಸ್ಫೋಟಕಗಳನ್ನು ತುಂಬ್ಕೊಂಡ್ಬಂದು ಬ್ಲಾಸ್ಟ್ ಮಾಡಿಬಿಟ್ನಾ, ಈ ಅನುಮಾನ ಕಾಡ್ತಾ ಇದೆ. ಉಗ್ರರ ನಂಟಿನ ಬಗ್ಗೆ ಈಗಾಗಲೇ ತನಿಖೆ ಶುರುವಾಗಿದೆ. ಇವರಿಬ್ಬರ ಜೊತೆಗೆ ಇವನ ನಂಟಿತ್ತು. ಇವರಿಬ್ಬರು ಅರೆಸ್ಟ್ ಆದ ತಕ್ಷಣ ಇವನಿಗೆ ಭಯ ಕಾಡಕ್ಕೆ ಶುರುವಾಯಿತು. ಏನೋ ಆಗುತ್ತೆ, ಗ್ಯಾರಂಟಿ ನನ್ನೂ ಕೂಡ ಎತ್ತಿಬಿಡ್ತಾರೆ ಅಥವಾ ಸಿಕ್ಕಾಕೊಳ್ತೀನಿ ನಾನು. ಅದಕ್ಕೋಸ್ಕರ ಅವಸರದಲ್ಲಿ ಇವನೇನಾದರೂ ಈ ರೀತಿ ಬ್ಲಾಸ್ಟ್ಗಳನ್ನು ಮಾಡಿದ್ನಾ, ಹೆದರ್ಕೊಂಡು ಏನಾದರೂ ಮಾಡಿದ್ನಾ? ಹೆದರ್ಕೊಂಡು ಮಾಡಿದ್ದೇ ಹಿಂಗಿದೆ ಅಂದರೆ ಇನ್ನಷ್ಟು ವ್ಯವಸ್ಥಿತವಾಗಿ ಮಾಡಿದರೆ ಏನಾಗ್ತಾ ಇತ್ತು ದಿಲ್ಲಿನಲ್ಲಿ? ಪುಲ್ವಾಮಾದಿಂದ ಹರಿಯಾಣಕ್ಕೆ ಬಂದಿದ್ದ ಅವನು, ಅಲ್ಲಿ ನೆಲೆಸಿದ್ದ ಡಾಕ್ಟರ್ ಉಮರ್ ನಬಿ. ಇದೇ ಹರಿಯಾಣದಲ್ಲೇ ಇಬ್ಬರನ್ನ ವಶಕ್ಕೆ ಪಡೆಯಲಾಗಿತ್ತು ಫರೀದಾಬಾದ್ನಲ್ಲಿ, ಮುಜಾಮಿಲ್ ಶಕೀಲ್ ಮತ್ತು ಆದಿಲ್. ಅವರಿಬ್ಬರಿಗೂ ಈ ಡಾಕ್ಟರ್ ಉಮರ್ ಮೊಹಮ್ಮದ್ಗೂ ನಂಟಿತ್ತು ಅಂತ. ನಾನು ಹೇಳ್ತಾ ಇದ್ದೆ, ಬಿಟ್ಟರೆ ನೋಡಿ, ಇದು ಬರೀ ಜಮ್ಮು, ಫರೀದಾಬಾದ್, ದಿಲ್ಲಿ ಅಂತಲ್ಲ, ಬಿಟ್ಟರೆ ಬೆಂಗಳೂರು ಕೂಡ ಭಾಳ ಹುಷಾರಾಗಿರ್ಬೇಕು ನಾವು ಅನ್ನುವಂಥ ಮಾತನಾಡಿದೆ. ವೆರಿ ಇಂಪಾರ್ಟೆಂಟ್. ಮೊನ್ನೆ ತಾನೇ ನಾವು ತೋರಿಸ್ತಾ ಇದ್ದೀವಿ ನಾನು ನಿರಂತರವಾಗಿ ಯಾವ ರೀತಿ ಜೈಲಲ್ಲಿಟ್ಟಂಥ ಉಗ್ರರಿಗೆ ಮೊಬೈಲ್ಗಳನ್ನ ಕೊಡ್ತಾರೆ, ಆರಾಮಾಗಿ ಅವ್ರು ನೋಡ್ಕೋತಾ ಇದ್ದಾರೆ ಅಂತ. ಅಂದರೆ ಇದು ವರ್ಕ್ ಫ್ರಮ್ ಹೋಮ್ ನೋಡಿದ್ವಲ್ಲ ನಾವು, ಹಾಗೆ ವರ್ಕ್ ಫ್ರಮ್ ಜೈಲ್. ಅವನು ಕಳ್ಳ ಆಗಿರಲಿ, ಅವನು ರೇಪಿಸ್ಟ್ ಆಗಿರಲಿ, ಅವನು ಉಗ್ರಗಾಮಿ ಆಗಿರಲಿ, ಜೈಲಲ್ಲಿ ಎಲ್ಲ ವ್ಯವಸ್ಥೆಗಳು. ಪಾಪ ಕೆಲಸ ಕಾರ್ಯಗಳು ಕೆಡಬಾರ್ದು ನೋಡಿ, ಘನ ಕಾರ್ಯಗಳು ಮಾಡ್ತಿರ್ತಾರೆ ಈ ಭಯೋತ್ಪಾದಕರು. ಮಾಡಿದ್ರು ನೋಡಿ, ಇದೆಲ್ಲ ಒಂದು ಎಚ್ಚರಿಕೆಯ ಗಂಟೆ ಇದು. ಇದನ್ನೇನಾದರೂ ನೀವು ಮೈ ಮರೆತ್ರಿ ಅಂತಂತಂದರೆ ಬೆಂಗಳೂರಿನಲ್ಲೂ ಕೂಡ ಈ ರೀತಿ ಘಟನೆಗಳಾದರೆ ಅಷ್ಟು ಅಚ್ಚರಿ ಇಲ್ಲ. ಹಿಂಗೆ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಾಯಿರಿ. ತಪ್ಪು ಮಾಡಿದವ್ರಿಗೂ ಕೂಡ ಶಿಕ್ಷೆ ಕೊಡಲಿಕ್ಕೆ ಜಾತಿ, ಮತ, ಧರ್ಮಗಳನ್ನು ನೋಡಿ. ಮುಂದಿನ ಸ್ಥಿತಿ ಏನಾಗುತ್ತೆ ನೋಡಿ.